ಹಳೆ ಮೈಸೂರು ಗೆಲ್ಲೋದಕ್ಕೆ ಬಿಜೆಪಿ ಸಾಕಷ್ಟು ಸಾಹಸ ಹರಸಾಹಸವನ್ನ ಪಡ್ತಿದೆ. ಗೆಲ್ತಾರೋ ಬಿಡ್ತಾರೋ ಒಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಬಿಜೆಪಿ ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡ್ತಿದೆ. ಆದ್ರೆ ಪಕ್ಷದ ಒಳಗೇನೆ ನಿರೀಕ್ಷಿಸಿದಂತ ಪ್ರಮಾಣದಲ್ಲಿ ಸಹಕಾರ ಮತ್ತೆ ಒಂದು ಹುಮ್ಮಸ್ಸು ಕಾಣ್ಲಿಲ್ವಲ್ಲ ಅನ್ನೋ ಒಂದು ಬೇಸರ ಮೂಡ್ತಿದ್ದಂತ ಸಂದರ್ಭದಲ್ಲೇ ವಿಜೇಂದ್ರ ಅವರನ್ನ ಒಂದು ಸಮಾವೇಶ ಅನ್ನೋ ಕಾರಣ ಆ ಕಾರ್ಯಕ್ರಮದ ಮೂಲಕ 10 ರೀತಿಯ ಸಂದೇಶ ವಿಜೇಂದ್ರರನ್ನ ಹಳೆ ಮೈಸೂರು ವಿಶೇಷವಾಗಿ ಮಂಡ್ಯದಲ್ಲಿ ಚುನಾವಣಾ ಅಖಾಡಕ್ಕೆ ಇಳಿಸುವಂತ ಯತ್ನ ಇದೆಲ್ಲ ಆಗೋಗ್ತಿದೆ. ಬಿಜೆಪಿಯಲ್ಲಿ ಹಳೆ ಮೈಸೂರು ಗೆಲ್ಲಲು ಅಮಿತ್ ಶಾ ಪ್ಲಾನ್ ಇದೆ. ಅಮಿತ್ ಶಾ ಅವರಿಗಾಗಲೇ ಬಂದು ಮಂಡ್ಯದಲ್ಲಿ ರಾಜಾರೋಷವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಹೋಗಿದ್ದಾರೆ. ಈ ಬಾರಿ ನೋ ಕಾಂಪ್ರಮೈಸ್ ನೋ ಅಡ್ಜಸ್ಟ್ಮೆಂಟ್, ಗೆಲ್ಲಬೇಕು ಗೆಲ್ಲಿಸಬೇಕು ಅನ್ನೋ ಮಾತನ್ನ ಕಾರ್ಯಕರ್ತರಲ್ಲಿ ಬಹಳ ದಟ್ಟವಾಗಿ ಮನವರಿಕೆಯನ್ನ ಮಾಡಿಕೊಟ್ಟು ಹೋಗಿದ್ದಾರೆ. ಮಂಡ್ಯದಲ್ಲೇ ಹೊಸ ಮನೆ ಕೂಡ ಮಾಡ್ತಾರಂತೆ ಅಮಿತ್ ಶಾ. ಇದೆಲ್ಲ ಚುನಾವಣೆ ಸಂದರ್ಭದಲ್ಲಿ ಸಹಜವಾದಂತಹ ಒಂದಷ್ಟು ಘಟನೆಗಳು ನಿರ್ಧಾರಗಳು ಇದ್ರ ಮೂಲಕ ಸಂದೇಶವನ್ನ ಕೊಡುವಂಥ ಅಲ್ಲದೆ ಕಾರ್ಯಕರ್ತರಲ್ಲಿ ಉತ್ಸಾಹ ಮತ್ತೆ ಹುಮ್ಮಸ್ಸನ್ನ ಕಾಪಾಡುವಂಥ ಉದ್ಭವಿಸುವಂಥ ಯತ್ನ ಮಾಡ್ತಾರೆ. ಅಮಿತ್ ಶಾ ಕೂಡ ಅದನ್ನ ಮಾಡ್ತಿದ್ದಾರೆ. ಅಮಿತ್ ಶಾ ಖುದ್ದು ತಾವೇ ಒಂದು ಮನೆಯನ್ನ ಮಾಡ್ತಾರೆ ಅನ್ನೋ ಒಂದು ಗುಸುಪುಸು ಚರ್ಚೆ ಏನು ನಡೆದಿದೆ ಇದು ಈಗಾಗಲೇ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನ ಬೆಳೆಸ್ತಿದೆ. ವಿಶೇಷ ಗಮನವನ್ನ ಬಿಜೆಪಿ ಮಂಡ್ಯದ ಕಡೆ ಇಟ್ಟಿದೆ ಅನ್ನೋದಕ್ಕೆ ಇದು ಒಂದು ನಿದರ್ಶನವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ನನ್ನ ಕಲೀಗ್ ಸುನಿಲ್ ಲೈವ್ ಜಾಯ್ನ್ ಆಗ್ತಿದ್ದಾರೆ ಮಂಡ್ಯದಿಂದ. ಸುನಿಲ್, ಅಮಿತ್ ಶಾ ಅವರೇ ಮನೆ ಮಾಡಿಬಿಟ್ರೆ ಯಾವ ರೀತಿಯ ಪ್ರಭಾವ ಪರಿಣಾಮ ಬೀರ್ಬೋದು? ಇಲ್ಲಿವರೆಗೂ ಎಲ್ಲ ಹೇಳ್ತಾ ಬಂದ್ರು ಬರೀ ಫೈಟ್ ಇರೋದೇ ಕಾಂಗ್ರೆಸ್ ವರ್ಸಸ್ JDS. ಇದು ತ್ರಿಕೋನ ಸ್ಪರ್ಧೆ ಆಗಬೇಕು, ಬಿಜೆಪಿ ಪ್ರಬಲ ಪ್ರತಿಸ್ಪರ್ಧಿ ಆಗಬೇಕು ಅಂದ್ರೆ ಅಮಿತ್ ಶಾ ಮನೆ ಸಹಾಯಕ ಆಗುತ್ತಾ? ನಿಖಿಲ್, ಖಂಡಿತ. ಯಾಕಂದ್ರೆ ರಾಷ್ಟ್ರೀಯ ಮಟ್ಟದ ಒಬ್ಬ ನಾಯಕರು ಮಂಡ್ಯದಲ್ಲಿ ಬಂದು ಮನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇಲ್ಲಿನ ಜನರಿಗೂ ಒಂದಷ್ಟು ಭರವಸೆ ಮೂಡಬಹುದು ಅನ್ನುವಂಥದ್ದು ಈ ಬಿಜೆಪಿ ನಾಯಕರ ಮಾತಾಗಿರುವಂತದ್ದು. ಹೀಗಾಗಿ ಮೊದಲಿಗೆ BY ವಿಜೇಂದ್ರ ಅವರು ಮಂಡ್ಯದಲ್ಲಿ ಮನೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ನೋಡಿದ್ರೆ ಅಮಿತ್ ಶಾ ಅವರೇ ಮಂಡ್ಯದಲ್ಲಿ ಬಂದು ಮನೆಯನ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು. ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಏನ್ ಹಳೆ ಮೈಸೂರನ್ನ ಗೆಲ್ಲಬೇಕು ಅಂತ ಕಮಲ ಪಡೆ ಸಿದ್ಧವಾಗಿದೆ. ಇವೆಲ್ಲ ಹೇಳಿಕೆಗಳನ್ನ ಕೊಡೋ ಮೂಲಕ ಸಾಕಷ್ಟು ಯುವ ಪಡೆಗಳನ್ನ ಅಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅಮಿತ್ ಶಾ ಬರ್ತಾರ ಅಥವಾ ವಿಜೇಂದ್ರ ಅವರೇ ಮಂಡ್ಯದಲ್ಲಿ ಮನೆಯನ್ನ ಮಾಡ್ತಾರ ಅಂತಕ್ಕಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ನಿಖಿಲ್, ರೈಟ್. ಸುರೇಶ್, ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಮಾಹಿತಿಗಾಗಿ. ಇಲ್ಲಿ ಅಮಿತ್ ಶಾ ಅವರು ಮನೆ ಮಾಡ್ತಾರಾ ಮಾಡೋದಿಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಬಿಜೆಪಿ ಯಾವ ಪ್ರಮಾಣದಲ್ಲಿ ಫೋಕಸ್ ಮಾಡ್ತಿದೆ ಮಂಡ್ಯ ಮೇಲೆ. ಮಂಡ್ಯ ಅಂದರೆ ಕೇವಲ ಒಂದು ಜಿಲ್ಲೆ ಅಥವಾ ಒಂದಷ್ಟು ಕ್ಷೇತ್ರಗಳು ಅಂತ ನೋಡಬಾರ್ದು. ಒಕ್ಕಲಿಗರ ಒಂದು ಸಾರ್ವತ್ರಿಕ ರೀತಿಯ ಬೆಂಬಲವನ್ನ ಬಿಜೆಪಿ ಇಲ್ಲಿವರೆಗೂ ಪಡ್ಕೊಂಡೇ ಇಲ್ಲ, ಪಡ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಯಾರ್ಯಾರು ಹೇಳ್ತಿದಾರಲ್ಲ, ಆ ಒಂದು ಸವಾಲಿಗೆ ಉತ್ತರ ಕೊಡೋದಕ್ಕಾಗಿ ಅಂತಾನೆ ಇವತ್ತು ಮಂಡ್ಯನೇ ಒಂದು ಸವಾಲಾಗಿ ಸ್ವೀಕರಿಸಿ ಕನಿಷ್ಠ ಪಕ್ಷ ಒಂದೇ ಒಂದು ಕ್ಷೇತ್ರ ಬೇಡ, ಒಂದು ಕಡಿಮೆ ಮಾರ್ಜಿನಲ್ ಸೋತ್ವಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗೋದ್ರೂ ಬಿಜೆಪಿ ಒಬ್ಬ ಪ್ರಬಲ ಸ್ಪರ್ಧಿ ಪ್ರತಿಸ್ಪರ್ಧಿ ಆಕಾಂಕ್ಷಿ ಅನ್ನೋ ಒಂದು ಚಿತ್ರಣವನ್ನು ಬಿಂಬಿಸೋದಕ್ಕೆ ಬಹಳ ಸುಲಭವಾದ ಒಂದು ಅವಕಾಶ ಅಂತೂ ಸಿಕ್ಕಿಬಿಡುತ್ತೆ. ಇಲ್ಲಿ ನನ್ನ ಜೊತೆ ಎಂದಿನಂತೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಇದರ ಸ್ಪಷ್ಟ ನಿರ್ದಿಷ್ಟ ವಿಶ್ಲೇಷಣೆಗಾಗಿ ಚಿದಾನಂದ್ ಪಟೇಲ್, ನ್ಯೂಸ್ 18 ಪೊಲಿಟಿಕಲ್ ಬ್ಯೂರೋ ಚೀಫ್ ಅಸೋಸಿಯೇಟ್ ಎಡಿಟರ್, ನಮ್ಮ ಔಟ್ಪುಟ್ ಎಡಿಟರ್ ಆದ ಮಧು ಅವರು ಕೂಡ, ಇಬ್ಬರಿಗೂ ಸ್ವಾಗತ. ಚಿದಾನಂದ, ಅಮಿತ್ ಶಾ ಅವ್ರ ಮನೆ ಮಾಡ್ಬಿಡ್ತಾರ ಅಂತ ಅಂದರೆ ಈಗಾಗಲೇ ಏನಕ್ಕೆ ಅಂದರೆ 2 ದಿನಗಳ ಹಿಂದೆ ನಮ್ಮಲ್ಲೇ ನಾವು ಒಂದು ವರದಿ ಪ್ರಸಾರ ಮಾಡಿದ್ದೀವಿ. ಏನಂತ, ಕುಮಾರಸ್ವಾಮಿ ಅವ್ರ ಮನೆ ಮಾಡುವಂಥ ಸಾಧ್ಯತೆ ಇದೆ ಮಂಡ್ಯನಲ್ಲಿ. ಚನ್ನಪಟ್ಟಣದಲ್ಲಿ ಏನಾದರೂ ಆ ಕಡೆ ಈ ಕಡೆ ಇತ್ತು ಅಂದರೆ ಏನಕ್ಕೂ ಒಂದು ಇರಲಿ ಅಂತ ಮಂಡ್ಯದಲ್ಲೂ ಸ್ಪರ್ಧೆ ಮಾಡ್ತಾರೆ. ಪ್ಲೀಸ್ ಅಲ್ಲಿಂದ ಶುರು ಮಾಡಿ. ರಾಜಕೀಯ ಪ್ರಯೋಗಗಳನ್ನ ಮಾಡೋದ್ರಲ್ಲಿ ಬಿಜೆಪಿ ಎತ್ತಿದೆ ಕೈ. ಎಸ್, ಈ ದೇಶದಲ್ಲಿ ರಾಜಕೀಯ ಮಾಡಿರ್ತಕ್ಕಂಥ ಅವರ ಪ್ರಯೋಗಗಳು ಇಡೀ ವಿಶ್ವಕ್ಕೆ ಮಾದರಿ. ಬಿಜೆಪಿಯ ರಾಜಕೀಯ ಪ್ರಯೋಗಗಳನ್ನು ಅಮೆರಿಕದ ಚುನಾವಣೆಯಲ್ಲಿ ಕೂಡ ಬಳಸ್ಕೊಳ್ಳುವಂಥ ರೀತಿ ಇರ್ತಕ್ಕಂಥದ್ದು ಇವತ್ತು. ಹಾಗಾಗಿ ಮತದಾರನ ಮನಗೆಲ್ಲಲು ಮನ ಸೆಳೆಯಲು ಭಾರತೀಯ ಜನತಾ ಪಕ್ಷ ತನ್ನದೇ ಆದ ತಂತ್ರಗಾರಿಕೆಯನ್ನು ಮಾಡುತ್ತೆ. ಪ್ರಮುಖವಾಗಿ ಮಂಡ್ಯದಲ್ಲಿ 7 ಕ್ಷೇತ್ರಗಳಿರ್ಬೋದು. 7 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಬಿಜೆಪಿ, 6 ಕ್ಷೇತ್ರ JDS ಇರ್ತಕ್ಕಂಥದ್ದು. ಆದರೆ KR-ಪೇಟೆಯಲ್ಲಿ ಅದು ಬೈ ಎಲೆಕ್ಷನ್ ಚುನಾವಣೆ. ಇಡೀ ಶಕ್ತಿ ಸಾಮರ್ಥ್ಯ ಸರ್ಕಾರ ಅಲ್ಲಿ ನಿಂತು, ಹಾಗಾಗಿ ಅಲ್ಲಿರ್ತಕ್ಕಂಥ ಅದು JDSನ ಭದ್ರಕೋಟೆಯಲ್ಲಿ ಮೊದಲ ಬಾರಿಗೆ ಬಿಜೆಪಿಯಲ್ಲಿ ವಿಜಯ ಪಥಕ್ಕೆ ಆರಿಸ್ತು. ಆದರೆ ಈ ಬಾರಿ ಸ್ಥಿತಿ
ಸ್ಥಿತಿಗತಿ ಅಷ್ಟು ಸುಲಭ ಇಲ್ಲ. ಈಗ ಕೇರ್ಪೇಟೆಯ ಹಾಲಿ ಶಾಸಕರು ಸಚಿವರಾಗಿರ್ತಕ್ಕಂಥ ನಾರಾಯಣಗೌಡ್ರೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧರಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಯತ್ನವನ್ನು ಮಾಡಿದ್ರು, ಆದರೆ ಅಲ್ಲಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ KB ಚಂದ್ರಶೇಖರ್ ಸೇರಿದಂಥ ಅನೇಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಅಲ್ಲಿ ಹೋದ್ರೂ ಕಷ್ಟ ಅನ್ನೋದು ಅವರ ಲೆಕ್ಕಾಚಾರ. ಮತ್ತೊಂದು ಕಡೆ ಅಲ್ಲಿ BJP ಆಗ ಬೈ ಎಲೆಕ್ಷನ್ ರೀತಿಯ ಸ್ಥಿತಿಗತಿ ಇಲ್ಲ ಎಂಬ ಕಾರಣಕ್ಕೆ ನೀವು ಯಾರನ್ನಾದ್ರೂ ನಿಲ್ಲಿಸಿ ನಾನು ಸಹಾಯ ಮಾಡ್ತೀನಿ, ನಾನು ನಿಲ್ಲಿಸಿ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಬಂದಿರುವಂಥದ್ದು. ಹಾಗಾಗಿ ಮಂಡ್ಯದಲ್ಲಿ ಒಕ್ಕಲಿಗರಂದ್ರೆ ಯಾರು? ಮಂಡ್ಯ ಅಂತಾರೆ. ಇಡೀ ರಾಜ್ಯದಲ್ಲಿ ಒಕ್ಕಲಿಗರು ಅಂತ ಹೇಳಿದ್ರೆ ಮಂಡ್ಯ ಅಂತ ಹೇಳ್ತಾರೆ, ಮಂಡ್ಯ ಬೇಸ್ ಅಂತ ಹೇಳ್ತಾರೆ. ಹಾಗಾಗಿ ಮಂಡ್ಯದಲ್ಲಿ 1, 2 ಅಥವಾ 3 ಸೀಟ್ ಗೆದ್ರೆ ಇದು ಇಡೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹರಡುತ್ತೆ. ಆ ಮುಖಾಂತರ ಜನರ ಮತದಾರರ ಮನಸೆಳಿಬಹುದು ಅನ್ನೋದು ಅವರ ಲೆಕ್ಕಾಚಾರ. ಅಮಿತ್ ಶಾ ಅವರು ಮಂಡ್ಯದಲ್ಲೂ ಕೂಡ ಮನೆ ಮಾಡ್ತಾರೆ, ಬೆಂಗಳೂರಲ್ಲಿ ಕೂಡ ಮನೆ ಮಾಡ್ತಾರೆ. ಅಮಿತ್ ಶಾ ಅಂತ 24/7 ರಾಜಕಾರಣಿ ಈ ದೇಶದಲ್ಲಿ ಮತ್ತೆ ಯಾರೂ ಇಲ್ಲ. ಮೊದಲು ನಾವು ದೇವೇಗೌಡರಿಗೆ ಹೇಳ್ತಾ ಇದ್ವಿ, ದೇವೇಗೌಡರ ನಂತರ ಈ ದೇಶದ 24/7 ರಾಜಕಾರಣ ಮಾಡ್ತಕ್ಕಂಥ ಅಮಿತ್ ಶಾ ಸ್ಟ್ರಾಟಜಿ ಏನು ಬೇಕಾದರೂ ಮಾಡ್ಬೋದು. ಯಾವುದು ಇಂಪಾಸಿಬಲ್ ಅಂತಿದೆ ಅದನ್ನ ಪಾಸಿಬಲ್ ಮಾಡೋಂಥ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಅಮಿತ್ ಶಾ. ಅವ್ರು ಬರ್ತಿರೋದ್ರಿಂದ ಒಂದಷ್ಟು ಪರಿವರ್ತನೆಗಳಾಗುತ್ತೆ, ಬದಲಾವಣೆಗಳಾಗುತ್ತೆ. ಬಟ್ ಇಲ್ಲೊಂದು ಪರ್ಸೆಪ್ಷನ್ ಬಿಲ್ಡಿಂಗ್ ಇದೆ. ಎಕ್ಸಾಕ್ಟ್ಲಿ. ಗ್ರಹಿಕೆ, ಮನಸ್ಥಿತಿ, ಮತದಾರನ ಮನಸ್ಥಿತಿಯಲ್ಲಿ ಇರುವಂತ ಗ್ರಹಿಕೆ ಇದೆಯಲ್ಲ ಮಧು, ಇದನ್ನ ನಾವು ಶೇಪ್ ಕೊಡಬೇಕು, ಇದನ್ನ ರೂಪಿಸ್ಬೇಕು ನಾವು. ಪ್ಲೀಸ್, ಮತದಾರರ ಪರ್ಸೆಪ್ಷನ್ನ ಬಿಲ್ಡ್ ಮಾಡೋದು ಒಂದು ಹಂತ. ಅದಕ್ಕೂ ಪೂರ್ವಭಾವಿಯಾಗಿ ಇಲ್ಲಿ ನಾಯಕರ ಪರ್ಸೆಪ್ಷನ್ನೇ ಸರಿ ಮಾಡಬೇಕಿದೆಯಲ್ಲ, ಯಾರು ಕೂಡ ರೆಡಿ ಇಲ್ಲ. ಈ ನಾವು ನೆನ್ನೆನೂ ಕೂಡ ಮಾತಾಡಿದ್ವಿ, ಕಳೆದ 1 ವಾರದಿಂದ ಚರ್ಚೆ ಆಗ್ತಿದೆ, ಉಸ್ತುವಾರಿಗೆ ಯಾರೂ ರೆಡಿ ಇಲ್ಲ. ಅಂದರೆ ಪ್ರತಿಷ್ಠೆ, ಸೋಲು ಗೆಲುವಿನ ಅನಿಶ್ಚಿತತೆಗಳು ಇದೆಲ್ಲದರ ಒತ್ತಡಗಳಿಂದ ಹೊರತಾಗಿ ಇಲ್ಲಿ ನಮಗೆ ಆಟ ಮುಖ್ಯ. ಗೇಮ್ ಶುರುವಾಗಿದೆ. ಮತ್ತು ಇಲ್ಲಿ ಹಳೆ ಮೈಸೂರು ಅಂತ ಮಾತಾಡ್ತಾ ಇದ್ದೀವಿ. ಕಳೆದ 3 ತಿಂಗಳಿಂದ ಒಂದು 5-6 ಸಲ ಮೀಟಿಂಗ್ಗಳಾಗಿದೆ. ಪ್ರತಿ ಸಲ ಒಕ್ಕಲಿಗ ನಾಯಕರುಗಳಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಆದಮೇಲೂ ಖುದ್ದು ನಾನೇ ಬಂದು ಇಷ್ಟೆಲ್ಲ ಮೀಟಿಂಗ್ಗಳನ್ನು, ಸರಣಿ ಸಭೆಗಳನ್ನು ಮಾಡಿದ ಮೇಲೂ ಕೂಡ ಇಷ್ಟೆಲ್ಲ ಅನಿಶ್ಚಿತತೆಗಳು ಇದೆ ಅಂದ ಮೇಲೆ ನಾನೇ ಖುದ್ದು ಇಲ್ಲಿ ಅಖಾಡೆ ಕಿಳಿತೀನಿ ಅನ್ನೋಂಥ ಒಂದು ಸಂದೇಶ. ಜೊತೆಗೆ ಈ ಒಂದು ವಿಧಾನದ ಮೂಲಕ, ಈ ಒಂದು ಕಾರ್ಯತಂತ್ರದ ಮೂಲಕ ಎಂಟೈರ್ ಎಲೆಕ್ಷನ್ ಮಷಿನರಿಯ ಫೋಕಸ್ ಅನ್ನ ಪ್ರತಿಪಕ್ಷಗಳಿಗೆ, ಹಳೆ ಮೈಸೂರಿಗೆ ಕೇಂದ್ರಿತ ಮಾಡ್ತಾರೆ ಅಂತ. ಪರ್ಟಿಕ್ಯುಲರ್ಲಿ ಅಮಿತ್ ಶಾ ಬಂದು ಕೂತಿದ್ದಾರೆ ಅಲ್ಲಿ ಅಂತಂದ್ರೆ ಅದು ಬರೀ ಮಂಡ್ಯಕ್ಕೆ ಸೀಮಿತ ಆಗಲ್ಲ. ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು ಇದೆಲ್ಲ ಬರ್ತವೆ. ಸೊ ಎಲ್ಲ ನಾಯಕರುಗಳಿಗೆ ದಾಂಗುಡಿ ಇಡ್ತಾರೆ, ಏನ್ ಆಗ್ತಾ ಇದೆ ಇಲ್ಲ ಅನ್ನೋಂಥ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಶುರುವಾಗುತ್ತೆ ಅಲ್ಲಿ. ಆ ಎಕ್ಸೈಟ್ಮೆಂಟ್ ಹಿಂದೆನೆ ಒಂದು ಒತ್ತಡ ಕೂಡ ಕ್ರಿಯೇಟ್ ಆಗುತ್ತೆ. ನಂಬರ್ ಗೇಮ್ ನೋಡ್ಬಿಡೋಣ. ಹಳೆ ಮೈಸೂರಿನಂದ್ರೆ ಇವತ್ತಿನ ದಿನ ಟೋಟಲ್ 94 ಸೀಟ್ಗಳಲ್ಲಿ 27 JDS ಇದೆ, ಕಾಂಗ್ರೆಸ್ 33, BJP 34. ಈ ನಂಬರ್ನ ನೋಡಿದಾಗ ನಾವು ಅನ್ಕೋಬಹುದು, ಏನಪ್ಪ ಯಾಕೆ ಇಷ್ಟೊಂದು ನಾವು ಮಾತಾಡ್ತಿದ್ದೀವಿ, ಏನು BJP ಅಂತ ವೀಕ್ ಇಲ್ಲ, ಇನ್ಫ್ಯಾಕ್ಟ್ ನೋಡಕ್ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಜಾಸ್ತಿನೇ ಇದೆ ಅಂತ. ಆದ್ರೆ ನಾವು ನೋಡ್ಬೇಕಾಗಿರೋದು ಸಾರ್ವತ್ರಿಕವಾಗಲ್ಲ, ನಿರ್ದಿಷ್ಟವಾಗಿ. ಆ ನಿರ್ದಿಷ್ಟತೆಯನ್ನು ಕಾಪಾಡ್ಕೊಳ್ಳಿಕ್ಕೇನೆ ಅವರು ಮಂಡ್ಯ ಅನ್ನುವಂಥ ಜಪವನ್ನು ಶುರು ಮಾಡಿದ್ರು. ಮೊನ್ನೆ ರಾಷ್ಟ್ರೀಯ ಏನು ಸುದ್ದಿ ಸಂಸ್ಥೆ ಆದ ANI ಕೊಟ್ಟಂತ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಅಷ್ಟೆಲ್ಲ ಜಿಲ್ಲೆಗಳು, ಅಷ್ಟೆಲ್ಲ ಕ್ಷೇತ್ರಗಳಿದ್ರು ಕೂಡ ಅವರು ಪರ್ಟಿಕ್ಯುಲರ್ಲಿ ಹ್ಯಾಂಡ್ ಪಿಕ್ ಮಾಡಿದ್ ಮಂಡ್ಯ ಅಂತ. ನಾನು 2 ತಿಂಗಳಲ್ಲಿ 5 ಬಾರಿ ಕರ್ನಾಟಕಕ್ಕೆ ಹೋಗಿದ್ದೀನಿ. ಮಂಡ್ಯದಲ್ಲಿ ಸಿಕ್ಕಂತಹ ಭೂತಪೂರ್ವ ಪ್ರತಿಕ್ರಿಯೆ ಇದೆಯಲ್ಲ, ಎಂಥದ್ದು ಅದು ಹಿಂದೆಂದೂ ಕೂಡ ಸಿಕ್ಕಿಲ್ಲ. ಈ ಸಲ ನಾವು ಮಂಡ್ಯ ನೆಲದಲ್ಲೇ ನಮಗೆ ಆ ಪಲ್ಸ್ ಸಿಗ್ತಾ ಇದೆ, ಅನ್ನೋದಗಳು ಅಲ್ಲೇ ಟೇಸ್ಟ್ ಆಗ್ತಾ ಇದೆ, ಬಹುಮತಕ್ಕೆ ಬರ್ತೀವಿ ಅಂತ. ಅಲ್ಲ, ಅಲ್ಲಿ ಪಾಯಿಂಟ್ ನೋಡಿ, ಅವ್ರು ಹೇಳ್ತಾರೆ ನಾನು ಮಂಡ್ಯಕ್ಕೆ ಹೋದೆ, ನನಗೆ ಅಭೂತಪೂರ್ವ ಇದು ಸಿಕ್ತು ಅಂತ. ಅದು ಸಿಗೋದಕ್ಕೆ ಕಾರಣ ಏನು ಅಂದ್ರೆ ಕಾರ್ಯಕರ್ತರು. ಅಶೋಕ್ ಅವ್ರನ್ನ ನೇಮಕ ಮಾಡಿದಾಗ ಕಾರ್ಯಕರ್ತರಲ್ಲಿ ಇರುವಂತ ಹುಮ್ಮಸ್ಸು, ಆ ದಿಟ್ಟ ಉದ್ದೇಶ ಏನಿದೆ ಅಂದ್ರೆ ಈ ಸತಿ ಸೋತ್ರು ಪರವಾಗಿಲ್ಲ, ಪಟೇಲ್ ಅವರೇ ಸೋತ್ರು ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬಾರ್ದು, ಸೋತ್ರು ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಬೇಡ ಈ ಸತಿ ಅನ್ನೋ ಮಾತನ್ನ ಕಾರ್ಯಕರ್ತರೇ ಹೇಳ್ತಿರುವಂತದ್ದು. ಇದನ್ನ ಅಮಿತ್ ಶಾ ಸೆನ್ಸ್ ಮಾಡಿರೋದು. ಇವ್ರು ಏನ್ ನಾಡಿ ಮಿಡಿತ ಹಿಡಿದಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ಸಾರ್ವತ್ರಿಕವಾಗಿ ಮಂಡ್ಯ ಜನದ್ದು ಅಲ್ವೋ ಗೊತ್ತಿಲ್ಲ, ಬಟ್ ಕಾರ್ಯಕರ್ತರ ನಾಡಿ ಮಿಡಿತ ಹಿಂಗಿದೆ. ಪ್ಲೀಸ್, ಪ್ರಮುಖವಾಗಿ ಇಲ್ಲಿ ಈ ಮಂಡ್ಯ ಕ್ಷೇತ್ರ ಇದೆಯಲ್ಲ, ಮಂಡ್ಯ ಕ್ಷೇತ್ರಕ್ಕಿಂತಲೂ ಹಳೆ ಮೈಸೂರು ಭಾಗ ಯಾವಾಗಲೂ ಕಾಂಗ್ರೆಸ್ ಮತ್ತು JDS ನಡುವೆ ನೇರ ಹಣಾಹಣಿ. ಹಾಗಾಗಿ ಇಲ್ಲಿ BJP ಎಂಟ್ರಿ ಕೊಡ್ತಾ ಇರುವಂಥದ್ದು. ಅವರಿಗೆ ಮೊದಲ ರಾಜಕೀಯ ಶತ್ರು JDS. ಹಾಗಾಗಿ ಅವರು JDSನ ಆಬ್ವಿಯಸ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ಆದರೆ ಅದನ್ನ ಕುಮಾರಸ್ವಾಮಿ ಸಹಿಸ್ಕೊಳ್ತಿಲ್ಲ. ಯಾಕಂದರೆ ರಾಜಕೀಯಕ್ಕೆ ಒಬ್ಬರು ಇನ್ನೊಬ್ಬರನ್ನ ಟೀಕೆ ಮಾಡುವಾಗ ಆ ಟೀಕೆ ನಾವು ಸಹಿಸ್ಕೋಬೇಕು, ಆ ಟೀಕೆ ರೀತಿಯಲ್ಲೇ ಉತ್ತರ ಕೊಡಬೇಕು. ಆದರೆ ಅಮಿತ್ ಶಾಗೇನು ಹಳೆ ಮೈಸೂರು ಪ್ರಾಂತ್ಯ ಒಂದು ಕಂಟ್ರೋಲ್ ಬಂದ್ರೆ, ಈಗ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕರಾವಳಿ ಅನ್ನೋದು BJPಗೆ ಒಂದಷ್ಟು ಸುಲಭವಾದ ಗೇಮ್. ಆದರೆ ಹಳೆ ಮೈಸೂರು ಭಾಗ ಅನ್ನೋದು ಈಗ ಅವರ ಪ್ರಯೋಗಶಾಲೆ. ಆ ಪ್ರಯೋಗಶಾಲೆ ಅವರು ಯಶಸ್ವಿ ಆಗಬೇಕು. ಅದಕ್ಕೆ ವಿಜಯೇಂದ್ರದಿಂದ ಹಿಡಿದು ಯಾರೆಲ್ಲ ಆ ಪ್ರಯೋಗಶಾಲೆಯಲ್ಲಿ ಯಾರೆಲ್ಲ ಶಕ್ತಿವಂತರಿದ್ದಾರೆ ಅವರೆಲ್ಲರೂ ಕೂಡ ಬಳಸ್ಕೊಳ್ಳೋ ಮುಖಾಂತರ ಶಕ್ತಿ ಸಾಮರ್ಥ್ಯ ತೋರಿಸಬೇಕಾಗಿದೆ. ಮತ್ತು ಪ್ರಮುಖವಾಗಿ ಅವರಿಗೆ ಇದು ಸೆಮಿಫೈನಲ್ ಚುನಾವಣೆ, ಯಾವುದು ವಿಧಾನಸಭೆ 2024 ಅವರಿಗೆ ಫೈನಲ್. ಹಾಗಾಗಿ 2024 ಮತ್ತೆ 25 ಸೀಟ್ ಗೆಲ್ಲಬೇಕಾಗಿದೆ ಅವರಿಗೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೋ ಅವರಿಗೆ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅದನ್ನು
ಇದನ್ನ ಈ ಸೆಮಿಫೈನಲ್ ಗೆದ್ರೆ ಫೈನಲ್ ಈಸಿ ಅನ್ನೋದು ಅವರ ಲೆಕ್ಕಾಚಾರ. ಗರಿಷ್ಠ ಸೀಟ್ ಗಳಿಕೆ ಆಗ್ಬೇಕು ಕರ್ನಾಟಕದಿಂದ ಅಂದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿಯ ಒಂದು ಪ್ರಭಾವ ಇರಬೇಕು. ಗೆಲ್ತಾರ ಬಿಡ್ತಾರ ಸೆಕೆಂಡ್ರಿ ಪಟೇಲ್ ಜಿ, ಇದು ಗೊತ್ತಲ್ಲ ನಿಮ್ಗೆ, ಲೋಕಸಭಾ ಅಂದ್ರೆ 7 ಅಸೆಂಬ್ಲಿಗಳಿರುತ್ತೆ, ಅದರಲ್ಲಿ 7 ವಿಧಾನಸಭೆ ಸೇರಿಸಿ ಒಂದು ಲೋಕಸಭೆ ಕಾನ್ಸ್ಟಿಟ್ಯೂನ್ಸಿ ಆಗೋದು. ಹಂಗಾಗಿ ಒಂದು ತಕ್ಕ ಮಟ್ಟಕ್ಕೆ ತಮ್ಮ ಪ್ರಭಾವವನ್ನ ಎಲ್ಲಾ ಕಡೆ ಬೆಳೆಸ್ಕೊಂಡ್ರೆ ಕ್ರೋಢೀಕರಿಸಿದಾಗ 7 ಗೆದ್ದು ಬಿಡ್ತಾರೆ ಲೋಕಸಭಾ. ಇದು ಕ್ಯಾಲ್ಕುಲೇಷನ್. ಓಕೆ, ಮಂಡ್ಯ ಕೇಂದ್ರ ಬಿಂದು ಮದು, ಎಪಿಸೆಂಟರ್ ಆಫ್ ಓಲ್ಡ್ ಮೈಸೂರು. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ನೋಡಿ, ನೇಮಕ ಮಾಡಿರೋದು ಇವತ್ತು ಅಂದ್ರೆ ಇವತ್ತು ಕಾರ್ಯಕ್ರಮಕ್ಕೆ ಕಳಿಸಿರೋದು, ನೇಮಕ ಅಂತ ಮಾಡ್ಲಿಲ್ಲ, ವಿಜೇಂದ್ರನ್ ಕಳಿಸಿದ್ದಾರೆ. ಅವ್ರು ಯಾವ ಸಮುದಾಯದವರು? ಲಿಂಗಾಯತ್ ಸಮುದಾಯ. ಕಳಿಸಿರೋದು ಯಾವ ಪ್ರದೇಶಕ್ಕೆ? ಒಕ್ಕಲಿಗ ಹಾರ್ಟ್ಲ್ಯಾಂಡ್. ಹಾರ್ಟ್ಲ್ಯಾಂಡ್ ಇಲ್ಲಿ ಒಂದು ಇಂಜಿನಿಯರಿಂಗ್ ಅಥವಾ ಇದು ಎಕ್ಸ್ಪೆರಿಮೆಂಟ್ ಅಂತ? ಇಂಜಿನಿಯರಿಂಗ್. ನೀವು ಎಲ್ಲ ಒಕ್ಕಲಿಗರು ಬೇರೆ, ಮಂಡ್ಯದ ಒಕ್ಕಲಿಗರು ಅವರಿಗೆ ಅಸ್ಮಿತೆ ಅನ್ನೋದು ಬಾರಿ ಇದೆ. ಇವತ್ತು ಕೂಡ ದೇವೇಗೌಡರಿಗೆ 90 ಕ್ರಾಸ್ ಆದ್ರು ಕೂಡ ಅವರು ಎಚ್ ಡಿ ಕುಮಾರಸ್ವಾಮಿನ ನಾಯಕರು ಅಂತ ನೋಡಲ್ಲ. ದೇವೇಗೌಡರು ಒಂದ್ ರೌಂಡ್ ಬಂದ್ರೆ ನಾವು ಗೆಲ್ತೀವಿ ಅನ್ನೋರು ಇವತ್ತು ಇದಾರಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು. ನಿರ್ಮಲಾನಂದ ಶ್ರೀಗಳು ಧಾರ್ಮಿಕವಾಗಿ ಅಷ್ಟೇ ಸೀಮಿತತೆ ಅಂತ ಅಂದ್ರೂ ಕೂಡ ಅವರ ಒಂದು ದಶಮಾನೋತ್ಸವ ಕಾರ್ಯಕ್ರಮಕ್ಕೆ, ಏನು ಪೀಠಾಧ್ಯಕ್ಷರಾದ ನಂತರ ಆ 10 ವರ್ಷದ ಸಂಭ್ರಮದ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಬರ್ತಾರೆ. ಮತ್ತು ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಕೆಂಪೇಗೌಡ ಪ್ರತಿಮೆ ಅನಾವರಣದಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಹಲವಾರು ಅಂಶಗಳನ್ನ ಕ್ರೋಢೀಕರಿಸಿ ಒಂದು ಪಾಕಶಾಲೆ ರೀತಿ ಪಾಕವನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದು ಎಷ್ಟರ ಮಟ್ಟಿಗೆ ಉಣಬಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಅಮಿತ್ ಶಾ ಅವರ ಮನೆ ವಾಸ್ತವ್ಯ, ಅದರ ನಂತರದ ರಣತಂತ್ರಗಳ ನಂತರ ಗೊತ್ತಾಗುತ್ತೆ ನಿಖಿಲ್. ರೈಟ್ ಅಲ್ಲ, ಈಗ ಇದು ಚರ್ಚೆ ಮಾಡ್ತಾ ಹೋದ್ರೆ ಇನ್ನು ನಿಲ್ಲೋದಿಲ್ಲ ಇದು. ಇವತ್ತಿಗೆ ಈ ವಿಷಯಕ್ಕೆ ಇಲ್ಲಿ ಬ್ರೇಕ್ ಹಾಕೋಣ. ಬಾಡೂಟ ಭಕ್ತಿ ಬಗ್ಗೆ ಮಾತಾಡೋಣ. ಅವತ್ತಿನ ದಿನ ಸಿದ್ದರಾಮಯ್ಯನವರು, ಇವತ್ತಿನ ದಿನ CT ರವಿ ಅವರು. ಅವತ್ತಿನ ದಿನ ಆರೋಪ ಇದ್ದಿದ್ದು ದೇವಸ್ಥಾನದ ಒಳಗೇನೆ ಹೋಗ್ಬಿಟ್ರಿ ಅಂತ. ಆದ್ರೆ ಇವತ್ತು ಪ್ರಶ್ನೆ ಇರೋದು ದೇವಸ್ಥಾನದ ಒಳಗೆ ಹೋದ್ರ ಅಂತ. ಆದ್ರೆ ಊಟ ಮಾಡಿದ್ದಂತೂ ನಿಜ, ತಟ್ಟೆ ಮೇಲೆ ಬಾಡು ಮಾಂಸ ಇದ್ದಿದ್ದಂತೂ ನಿಜ. ಬಟ್ ಅದಾದ್ಮೇಲೆ ಯಾವ ರೀತಿಯ ಭಕ್ತಿ ಇದು? ಅವತ್ತಿನ ದಿನ ಆ ಹೂ ಅಂದವರು, ಅವತ್ತಿನ ದಿನ ಹತ್ತು ಕರೆದು ಮಾಡಿದವರು, ಭಕ್ತಿಗೆ ಧರ್ಮಕ್ಕೆ ಇದೇ ಒಂದು ದೊಡ್ಡ ಅನ್ಯಾಯ ಮಾಡಿಬಿಟ್ರು ಸಿದ್ದರಾಮಯ್ಯನವರು. ಇದಕ್ಕಾಗೇನೆ ಅವ್ರು ಹಿಂದೂ ವಿರೋಧಿ ಅಂತ ಹೇಳ್ತಾ ಬಂದವರು ಇವತ್ತು ಅದೇ ಪಕ್ಷದವರು ಈ ಥರದ ಒಂದು ಆರೋಪವನ್ನು ಎದುರಿಸ್ತಿದ್ದಾರೆ, ಪ್ರಶ್ನೆಗಳನ್ನ ಎದುರಿಸ್ತಿದ್ದಾರೆ ಅಂದಾಗ ಇದರ ಪರಿಣಾಮವೇನು? ಕಾರವಾರದಲ್ಲಿ ಆದಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಿ. CT ರವಿ ಅವರು ಅಲ್ಲಿ ಒಂದಷ್ಟು ಜನದ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅವರ ತಟ್ಟೆಯಲ್ಲಿ ಇರೋವಂಥದ್ದು ಏನು ಅನ್ನೋದು ಬರೀ ಊಹೆ ಮಾಡ್ಬೋದು ಅಷ್ಟೇ. ಬಟ್ ಅದು ಮಾಂಸಾಹಾರ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಥರದ ಒಂದು ಪರಿಸ್ಥಿತಿ, ತಿಂದರು ಚೆನ್ನಾಗಿತ್ತೇನೋದು, ಅದಾದ ನಂತರ ಅವರು ದೇವಸ್ಥಾನಕ್ಕೆ ಹೋದ್ರು ಅನ್ನೋ ಆರೋಪ ಇದೆ. ಆದರೆ ಅವ್ರು ಏನು ಹೇಳ್ಕೊಂಡಿದ್ದಾರೆ ಅಂದರೆ, ನಾನು ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಅಲ್ಲಿ ಒಂದಷ್ಟು ರಿನೋವೇಷನ್ ಕೆಲಸಗಳು ನಡೀತಾ ಇತ್ತು, ಅದನ್ನು ವೀಕ್ಷಣೆ ಮಾಡಿ ಅಂದರು, ಅದಕ್ಕಾಗಿ ಅಲ್ಲಿಗೆ ಹೋದೆ ಅಷ್ಟೇ. ನಾನು ಹೊರಗಿಂದಾನೇ ನಮಸ್ಕಾರ ಮಾಡಿ ಬಂದಿದ್ದೀನಿ, ನಾನು ತಿನ್ನೋ ಜಾತಿಯಲ್ಲೇ ಹುಟ್ಟಿದ್ದೀನಿ, ನಾನು ಮಾಂಸ ತಿಂತೀನಿ, ಅದ್ರ ಬಗ್ಗೆ ಏನಿಲ್ಲ, ಬಟ್ ನಾನು ತಿಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತಾರೆ. ಇದನ್ನು ಚಿದಾನಂದ ಪಟೇಲ್ ಕಾಂಗ್ರೆಸ್ ಅವರು ಜಾಸ್ತಿ ಎಳೆಯಕ್ಕೆ ಹೋಗೋದಿಲ್ಲ. ಇದನ್ನು ಜಾಸ್ತಿ ಎಳೆಯಕ್ಕೆ ಹೋಗೋದಿಲ್ಲ. ಮಧು, ನೀವು ನಂಬ್ತೀರಿ ಅಥವಾ ಒಪ್ತೀರಿ? ಯಾಕೆ ಎಳೆಯಕ್ಕೆ ಹೋಗೋದಿಲ್ಲ ಅಂದ್ರೆ ಇವರು ಅದನ್ನ ಎಷ್ಟು ಎಳಿತಾರೋ ಕಾಂಗ್ರೆಸ್ಗೂ ಅಷ್ಟೇ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ನಾವು ಇದ್ರ ಬಗ್ಗೆ ವಿಶ್ಲೇಷಣೆ ಚರ್ಚೆ ಮಾಡೋದಕ್ಕೂ ಮುಂಚೆ ಆಡ್ದಂತ ಮಾತು ಕೇಳ್ಬಿಡೋಣ. ನನಗೆ ದೇವರ ಬಗ್ಗೆ ಶ್ರದ್ಧೆ ಇದೆ, ನನಗೆ ಗೊತ್ತಿದೆ ಹೆಂಗೆ ಅಂತೇಳಿ. ನಾಗಬನಕ್ಕೆ ಮಾಂಸ ತಿಂದು ಹೋಗಂಗಿಲ್ಲ, ನಾನು ಹೋಗೂ ಇಲ್ಲ. ನೀವು ಹೊರಗಡೆ ಬೀಗನೂ ಹಾಕಿತ್ತದು, ರೋಡಲ್ಲೇ ನಿಂತು ರೋಡಲ್ಲೇ ಕೈ ಮುಗಿದು ಬಂದಿದ್ದೀನಿ. ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗದೆ ಇರೋದು, ಮಾಂಸ ತಿನ್ನೋದು, ಮಾಂಸ ತಿಂದೇ ಇರೋದು, ಅದು ಇಶ್ಯೂಗಳೇ ಅಲ್ಲ. ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ನೀವು ತಯಾರಾಗಿದ್ದೀರಾ ಚರ್ಚೆ ಮಾಡೋಕ್ಕೆ? ಜನ ಅದಕ್ಕೆಲ್ಲ ಬುದ್ಧಿವಂತರಿದ್ದಾರೆ, ಜನ ನಿಮ್ಮನ್ನೆಲ್ಲ ನಂಬಕ್ ಹೋಗಲ್ಲ. ನೋಡಿ, ಇದೇ ವ್ಯತ್ಯಾಸ. ಒಬ್ಬ ಅನುಭವಿ ರಾಜಕಾರಣಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಪರಿಸ್ಥಿತಿಗೆ ಅಂತ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಇದು ನಾವಿವತ್ತು ಆ ಕಡೆ ಎಸೆದ್ರೆ ಬಾಂಬು, ಆ ಬಾಂಬ್ ಬರ್ತದೆ ವಾಪಸ್ ನಮಗೇನೆ ಅಂತ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೆ. ಅವ್ರು ಅದಕ್ಕೆ ನೋಡಿ ಎಷ್ಟು ಹೇಳ್ಬಿಟ್ರು, ಮಾಂಸ ತಿಂದು ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಚರ್ಚೆನೆ ಅಲ್ಲ ಅಂದ್ಬಿಟ್ರು. ಯಾಕಂದ್ರೆ ಅವ್ರು ಚರ್ಚೆ ಮಾಡಕ್ ಹೋದ್ರೆ ಚರ್ಚೆಯ ಭಾಗ ಅವರು ಆಗ್ಬೇಕಾಗುತ್ತೆ. ಇದರ ಪ್ರೋಸ್ ಅಂಡ್ ಕಾನ್ಸ್. ಮಧು, ಪ್ರೋಸ್ ಅಂಡ್ ಕಾನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸಿದ್ದರಾಮಯ್ಯ ಅವರ ಏನು ಪ್ರತಿಪಾದಿಸುವಂಥ ಸಿದ್ಧಾಂತ ವೈಚಾರಿಕತೆ ವಿಚಾರದಲ್ಲಿ ಇದೆಲ್ಲ ಇಶ್ಯೂನೇ ಇಲ್ಲ. ಆದರೆ ಎಷ್ಟೋ ಹಿಂದುಳಿದ ವರ್ಗದ ನಾಯಕರುಗಳು ಕೂಡ, ಫಾರ್ ಎಕ್ಸಾಂಪಲ್ ರಾಮುಲು ಇರ್ಬೋದು, ಸಂಪೂರ್ಣ ಸಸ್ಯಾಹಾರಿಯಾಗಿದ್ದೀನಿ, ಶಿವಪೂಜೆ ಮಾಡ್ತೀನಿ ಅಂತಾರೆ. ಮತ್ತೊಂದು ಕಡೆ ಪ್ರಬಲ ಒಕ್ಕಲಿಗ ಸಮುದಾಯ ಅಂತ DK ಶಿವಕುಮಾರ್ ಅವರು ಕೂಡ ಮಾಂಸಾಹಾರ ತ್ಯಜಿಸಿದ್ದೀನಿ ಅಂತಾರೆ. ಸೊ ಇವೆಲ್ಲವೂ ಕೂಡ ಒಂದು ಸಾರ್ವಜನಿಕ ಜೀವನದಲ್ಲಿ ಒಂದು ವೈಯಕ್ತಿಕವಾಗಿ ಅವರ ಅನುಭೂತಿಗೆ ಸಂಬಂಧಪಟ್ಟ ವಿಚಾರ. ಮತ್ತೊಂದು ಜನರಲ್ ಒಂದು ಅಂತ. ಈ ಸಿದ್ದರಾಮಯ್ಯ ಅವರ ಧರ್ಮಸ್ಥಳ ಮೀನು ಏನು ಪ್ರಕರಣ ಏನಿದೆಯಲ್ಲ, ಅದು
ಒಂದು ತಕ್ಕ ಮಟ್ಟಿಗೆ ಡ್ಯಾಮೇಜ್ ಅನ್ನ ಕಾಂಗ್ರೆಸ್ಗೆ ಖಂಡಿತ ಮಾಡ್ತಾ ಎಕ್ಸಾಕ್ಟ್ಲಿ. ಸೊ ಅದನ್ನ ಇಲ್ಲಿ ಸ್ಥಳೀಯವಾಗಿ ಏನು ಇಲ್ಲಿ ಸುನಿಲ್ ನಾಯ್ಕ್ ಅವರ ಕ್ಷೇತ್ರದಲ್ಲಿ ನಡೆದಿದೆ ಇದು ನಾಗಬನ, ಈ ಪ್ರಕರಣನ ಸ್ಥಳೀಯ ರಾಜಕಾರಣದ ಒತ್ತಡಗಳ ನಡುವೆ ಯಾರೋ ಪ್ರತಿಸ್ಪರ್ಧಿಗಳು ಬಿಟ್ಟಿದ್ದಾರೆ. ಇದು ಸಿ ಟಿ ರವಿ ಕೇಂದ್ರಿತ ಅಥವಾ ಸಿದ್ದರಾಮಯ್ಯ ಕೇಂದ್ರಿತ ಅನ್ನೋ ಕಾರಣಕ್ಕಲ್ಲ. ಇಲ್ಲಿ ಮೇನ್ ನನಗೆ ಕಾಣಿಸ್ತಾ ಇರೋದು ಸುನಿಲ್ ನಾಯ್ಕ್ ಅವರ ಕೇಂದ್ರಿತವಾಗಿ ಒಂದಷ್ಟು ಸ್ಥಳೀಯ ರಾಜಕಾರಣ ಆಗಿದೆ. ಅದರ ಪರ್ಸೆಪ್ಷನ್ ಮತ್ತು ಅದರ ಕೆಲವು ಪ್ರತಿಫಲನಗಳು ರಾಜ್ಯ ರಾಜಕಾರಣಕ್ಕೂ ಕೂಡ ಆಗೋ ರೀತಿ ಚರ್ಚೆಗೆ ಬಂದಿದೆ. ಅದಕ್ಕೆ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸಸ್ ನೀವು ಹೇಳ್ದಂಗೆ ಖಂಡಿತ ಒಬ್ಬ ಪ್ರಖರ ಹಿಂದುತ್ವವಾದಿ ಮತ್ತು ಯಾವ ಸಿದ್ದರಾಮಯ್ಯ ಅವರ ಮೀನು ಪ್ರಕರಣದ ಬಗ್ಗೆ ಅತಿ ದೊಡ್ಡ ಮಾತಾಡಿದ್ರು, ಅವರೇ ಈ ಥರ ಮಾಡೋದು ಅಂದರೆ ಆಡೋದೊಂದು, ಹೇಳೋದೊಂದು, ಮಾಡೋದೊಂದು, ಬದನೆಕಾಯಿ ತಿನ್ನೋಕೆ ಆಚಾರ, ಮಾತಾಡೋಕೆ ಅನ್ನೋ ಪರ್ಸೆಪ್ಷನ್ ಬಿಲ್ಡ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದಾನೆ ಒಂದು ಸ್ಪಷ್ಟನೆ ಕೊಡುವಂತ ಅನಿವಾರ್ಯತೆ ಬಂದಿದೆ. ಆದ್ರೆ ಕಾಂಗ್ರೆಸ್ ಬಹಳ ಚಾಣಾಕ್ಷತನದಿಂದ ಅವ್ರು ಏನಿದ್ರಲ್ಲಿ ದುಮುಕಿ ಇಳಿದು ನೋಡಿದ್ರಾ ಅವತ್ತು ನಮ್ಗೆ ಹೇಳಿದ್ರು ಇವತ್ತು ಇವರೇ ಮಾಡಿದ್ರು ಅನ್ನೋ ಮಾತನ್ನ ಹೇಳಲೇ ಇಲ್ಲ. ಪಟೇಲ್, ನಿಮ್ಮ ವಿಶ್ಲೇಷಣೆ? ಈಗ ನಮ್ದು ವೈವಿಧ್ಯತೆ ಸಂಸ್ಕೃತಿ. ಪ್ರತಿ 10 ಕಿಲೋಮೀಟರ್ಗೆ ಭಕ್ತಿ, ಭಾಷೆ, ಆಹಾರ, ಅಡುಗೆ, ಉಡುಗೆ ತೊಡುಗೆ ಎಲ್ಲ ಆಗ್ತಿರೋಂಥದ್ದು ನಮ್ಮ ದೇಶ ಬದಲಾಗುತ್ತೆ. ಆಯ್ತಾ? ಈಗ ಸಿ ಟಿ ರವಿಗೆ ಜಸ್ಟ್ ಒಂದು ಕಾಯಿನ್ ಬಿಸಾಕಿದ್ದಾರೆ ಅಷ್ಟೇ. ಇದು ಇರಿಟೇಟ್ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು ಇದು. ಆದರೆ ಕಾಂಗ್ರೆಸ್ ಡಿಪೆಂಡ್ ಮಾಡ್ಕೊಳ್ಳೋಂಗಿಲ್ಲ, ಅವ್ರನ್ನ ಅಪೋಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರ ಕಣ್ಣು ಮುಂದೆ ಸಿದ್ದರಾಮಯ್ಯ ಇದ್ದಾರೆ, ಧರ್ಮಸ್ಥಳ ಇದೆ. ಹಾಗಾಗಿ ಸದ್ಯಕ್ಕೆ ಇದೊಂದು ಈ ಚುನಾವಣಾ ಸಂದರ್ಭ ಚರ್ಚಾ ವಿಷಯ. ಅವ್ರು ಹೋಗಿದಾರೋ ಬಿಟ್ಟರೋ ಗೊತ್ತಿಲ್ಲ. ಒಂದು ಸುಳ್ಳನ್ನು 10 ಸರಿ ಹೇಳಿದ್ರೆ ಸಿ ಟಿ ರವಿ ಅಂತ ಹೋದ್ರು ಅಂತೇಳಿ ಚುನಾವಣೆ 10 ಸರಿ ಒಂದು ಸುಳ್ಳು ಹೇಳಿದ್ರೆ ಯಾರೊಬ್ರು ನಂಬ್ತಾರೆ. ಸೋಷಿಯಲ್ ಮೀಡಿಯಾ ಸ್ಟಫ್ ಸೋಫಾರ್ ಸೋಷಿಯಲ್ ಮೀಡಿಯಾಕ್ಕೆ ಒಳ್ಳೆ ಒಂದು ಫುಡ್ ಅದು. ಸದ್ಯಕ್ಕೆ ಇದು ಅವ್ರು ಸಿ ಟಿ ರವಿನೇ ಹೇಳಿದ್ರು. ಮತ್ತೆ ಸಿ ಟಿ ರವಿ ವಿಚಾರದಲ್ಲಿ ನೀವು ಭಕ್ತಿ, ಭಾಷೆ, ಅಸ್ಮಿತೆ ವಿಚಾರದಲ್ಲಿ ಸಿ ಟಿ ರವಿ ಯಾವತ್ತೂ ಕೂಡ ಅದನ್ನ ಮೀರಿ ಹೋಗಲ್ಲ. ಅವ್ರಿಗೆ ಗೊತ್ತು ದೇವರು, ಧರ್ಮ ಅನ್ನೋ ವಿಚಾರದಲ್ಲಿ. ಯಾಕಂತೇಳಿ ಹಿಂದುತ್ವದ ವಿಚಾರಧಾರೆಗಳಲ್ಲಿ ರಾಜಕಾರಣ ಇರೋದೇ ಹಿಂದುತ್ವದ ಅಡಿಪಾಯದ ಮೇಲೆ. ಹಾಗಾಗಿ ಅವರು ಓಪನ್ ಆಗಿ ಹೇಳಿದ್ರು, ನಾನು ತಿಂದಿದ್ದು ಹೌದು, ಆದ್ರೆ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಹೊರಗಡೆ ಬೀಗ ಹಾಕಿದ್ ಕೈ ಮುಕ್ಕೊಂಡು ಬಂದೆ ಅಂತ ಹೇಳಿದ್ರು. ಸದ್ಯ ಲೋಕಲ್ ಇವ್ರು ಹೇಳಂಗೆ ಭಟ್ಕಳ ಸುನೀಲ್ ನಾಯಕನ ಮೇಲೆ ಸಿಟ್ಟು ಮತ್ತು ಕಾಂಗ್ರೆಸ್ಸಿಗರ ಅಲ್ಲಿನ ಹೋರಾಟದ ಪ್ರತಿಫಲವಾಗಿ ಸಿ ಟಿ ರವಿ ದೇವಸ್ಥಾನಕ್ಕೆ ಹೋದ್ರ ಅಸ್ತ್ರವನ್ನು ಬಳಕೆ ಮಾಡಿ ಅದನ್ನ ಬಿಟ್ಟಿದ್ದಾರೆ. ಬಹುಶಃ ಇದು ಜಾಸ್ತಿ ದಿವಸ ಇದು ಕಂಟಿನ್ಯೂ ಆಗಲ್ಲ ಅನ್ಸುತ್ತೆ. ಅಲ್ಲ, ಮತ್ತೆ ಅವ್ರು ಕೊಟ್ಟಿರುವಂತ ಉತ್ತರನ ನೋಡಿ ಅವ್ರು ಏನ್ ಹೇಳ್ತಾರೆ, ದೇವಸ್ಥಾನ ಬೀಗ ಹಾಕಿತ್ತು, ನಾನು ಹೊರಗಡೆ ನಮಸ್ಕಾರ ಮಾಡ್ತಾರೆ, ಗೊತ್ತಿದೆ ನನಗೆ ಏನು ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿದೆ ಅಂದ್ರೆ ಅಲ್ಲಿಗೆ ಕಾಂಗ್ರೆಸ್ ಏನಾದ್ರು ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಇಲ್ಲೇ ಅವ್ರು ಟುಸ್ ಸಿದ್ದರಾಮಯ್ಯ ಟುಸ್ಪಟಾಕಿ ಮಾಡಿದ್ರೆ. ಈಗ ಭಾಷೆ, ಇದು ಊಟ, ಆಹಾರ, ಉಡುಗೆ ತೊಡುಗೆ ಇಶ್ಯೂನೇ ಅಲ್ಲ ಅನ್ನೋ ಮುಖಾಂತರ ಕಾಂಗ್ರೆಸ್ ಯಾರು ಟ್ವೀಟ್ ಮಾಡಿದ್ರು ಕೂಡ ಅದನ್ನ ಇವರೇ ರೀಟ್ವೀಟ್ ಮಾಡಿ ಅವ್ರದೇ ಹಾಕೋ ಮಟ್ಟಕ್ಕೆ ಬಂತು. ಆಯ್ತು. ಈಗ ಕೋಲಾರ್ನಲ್ಲಿ ಏನಾಗ್ತಿದೆ, ಒಂದು ಆಂತರಿಕ ಸಮೀಕ್ಷೆ ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯನ ಆಪ್ತರು. ಅವರೇ ಸಿದ್ದರಾಮಯ್ಯ ಅವ್ರಿಗೆ ಸಲಹೆ ಕೊಟ್ಟಿದ್ದಾರೆ, ಸರ್ ನೀವು ಯಾರನ್ನೂ ನಂಬಂಗಿಲ್ಲ, ಇಲ್ಲಿ ನಿಮ್ಮ ಪಕ್ಷ ಬೇರೆ ಪಕ್ಷ ಅಂತ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ, ಜನರ ಜೊತೆ ನಿಮ್ಮ ಒಂದು ಡಿರೆಕ್ಟ್ ಸಂಬಂಧವನ್ನು ಸ್ಥಾಪಿಸೋದ್ರಲ್ಲಿ ನೀವು ಏನೇನು ಮಾಡಬೇಕೋ ಅದನ್ನ ಮಾಡಿ, ಪದೇ ಪದೇ ಆದಷ್ಟು ಫ್ರೀಕ್ವೆಂಟ್ ಆಗಿ ವಾರಕ್ಕೊಂದ್ಸತಿ 2 ವಾರಕ್ಕೊಂದ್ಸತಿ ನೀವು ಕೋಲಾರಕ್ಕೆ ಭೇಟಿ ಕೊಡ್ತಾನೆ ಇರಬೇಕು. ಈ ಡಿರೆಕ್ಟ್ ಸಂಪರ್ಕ ಸಂಬಂಧ ಜನರ ಜೊತೆ ಇದ್ರೆ ಯಾರು ನಿಮ್ಗೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದೆಲ್ಲದ್ರ ನಡುವೆ ವರ್ತೂರ್ ಪ್ರಕಾಶ್ ಅವರು ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿದ್ದಾರೆ, 100 ಕುರುಬಾ ಓಟಲ್ಲಿ 60 ಸಿದ್ದರಾಮಯ್ಯನವ್ರಿಗೆ ಹೋಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ 40 ನನಗೆ ಬರುತ್ತೆ ಅನ್ನೋ ಮಾತನ್ನ ಏನು ಹೇಳಿದಾರಲ್ಲ, ಇದು ಸಿದ್ದರಾಮಯ್ಯನವರ ಫಲಿತಾಂಶದ ಮೇಲೆ, ಅಲ್ಲಿನ ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಸಹಜವಾದ ಪ್ರಶ್ನೆ ನಮ್ಮ ಮುಂದೆ ತಂದಿಡುತ್ತೆ. ಅಲ್ಲಿ ಜಾತಿ ಸಮೀಕರಣ, ಮುಸ್ಲಿಮರಿದ್ದಾರೆ, ಒಕ್ಕಲಿಗರು ಸಿದ್ದರಾಮಯ್ಯನ ವಿರೋಧ ಮತ ಚಲಾವಣೆ ಮಾಡಿದ್ರೂ ಕೂಡ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ವರ್ಗ ಮತ್ತು ಕುರುಬ ಸಮುದಾಯ ಒಟ್ಟಾಗಿ ನಿಂತರೆ ಸಿದ್ದರಾಮಯ್ಯನವರು ಗೆಲ್ಲುವಂಥ ಸಾಧ್ಯತೆಗಳು ಅತಿ ಹೆಚ್ಚು ಅಂತ ಹೇಳಲಾಗ್ತಿದೆ. ಅದಕ್ಕಾಗಿಯೇ ಅವ್ರು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಓಕೆ, ಆದರೆ ಇದೆಲ್ಲದರ ನಡುವೆ ಯಾಕೆ ವರ್ತೂರ್ ಪ್ರಕಾಶ್ ಅವ್ರಿಗೆ ಕನ್ವಿನ್ಸ್ ಮಾಡುವಂಥದ್ದು, ಮನವರಿಕೆ ಮಾಡುವಂಥ ಪ್ರಕ್ರಿಯೆ ಮತ್ತು ಯತ್ನಗಳು ನಡೀತಿದೆ? ರಘುರಾಜ್ ಇದ್ದಾರೆ, ನನ್ನ ಕಲೀಗ್ ಕೋಲಾರದಿಂದ ಲೈವ್ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಅಷ್ಟಕ್ಕೂ ಇಲ್ಲಿ ಆಗಿರೋದೇನು? ನಿಖಿಲ್ ಸರ್, ಈಗ ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಘೋಷಣೆ ಮಾಡಿದ ನಂತರ ಎಲ್ಲರ ಒಂದು ಕೇಂದ್ರ ಬಿಂದು ಆಗಿರುತ್ತದೆ ವರ್ತೂರ್ ಪ್ರಕಾಶ್ ಅವ್ರ ನಿರ್ಧಾರ ಏನಾಗಿರುತ್ತೆ ಅಂತಂದ್ರೆ, ಯಾಕಂತಂದ್ರೆ ಹಿಂದೆ ಏನು ಅಹಿಂದ ಸಮಾವೇಶನ ಸಿದ್ದರಾಮಯ್ಯರು ಶುರು ಮಾಡಿದಾಗ ವರ್ತೂರ್ ಪ್ರಕಾಶ್ ಅವರು ಅದ್ರ ಬೇಸ್ ಆಗಿ ನಿಂತು ಅವ್ರ ಜೊತೆಗೆ ಸಾಕಷ್ಟು ಒಂದು ಸಮಾವೇಶಗಳಲ್ಲಿ ಭಾಗಿಯಾಗಿದ್ರು. ಈಗ ಸಿದ್ದರಾಮಯ್ಯನವರೇ ಕೋಲಾರ ಅಭ್ಯರ್ಥಿ ಆಗ್ತಾ ಇರೋದ್ರಿಂದ ವರ್ತೂರ್ ಪ್ರಕಾಶ್ ಅವರು ಬಿಜೆಪಿನ ಸ್ಪರ್ಧೆ ಮಾಡೋದಿಲ್ಲ, ಅವ್ರಿಗೆ ಬೆಂಬಲವಾಗಿ ನಿಲ್ತಾರೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈ ಸಂಬಂಧಪಟ್ಟಂತೆ ಈಗ ವರ್ತೂರ್ ಪ್ರಕಾಶ್ ಅವರ ಒಂದು ಮನವೊಲಿಕೆ ಯತ್ನ ಕೂಡ ಬೆಂಗಳೂರಿನಲ್ಲಿ ಆಗಿದೆ. ಕೆಲ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ, ಮತ್ತೆ ಅವರ ಸಮುದಾಯದ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ.
ಆಗಿರುವಂತದ್ದು. ನೀವು ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಒಂದು ಗೆಲುವಿಗೆ ಶ್ರಮಿಸಿ ಬಿಜೆಪಿಯಿಂದ ಅಭ್ಯರ್ಥಿ ಯಾರಾದ್ರೂ ಆಗಿರ್ಬೋದು, ನೀವು ಸಿದ್ದರಾಮಯ್ಯ ಜೊತೆಗೆ ನಿಂತ್ಕೊಳ್ಳಿ ಅಂತಕ್ಕಂಥ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದೇ ಇದು ವರ್ತೂರ್ ಪ್ರಕಾಶ್ ಅವರು ಈ ಒಂದು ಏನ್ ಮನವೊಲಿಕೆಗೆ ಬಗ್ಗಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತೀನಿ ಮತ್ತೆ ನಾನು ಮಂತ್ರಿ ಕೂಡ ಆಗ್ತೀನಿ, ಸಿದ್ದರಾಮಯ್ಯ ಅವರು ಕೋಲಾರ ಸೋಲ್ತಾರೆ, ಅವರನ್ನ ವರುಣಾ ಕ್ಷೇತ್ರದಲ್ಲಿ ನಿಂತ್ಕೊಳ್ಳೋಕೆ ಹೇಳಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ವರ್ತೂರ್ ಪ್ರಕಾಶ್ ಅವರು ಆ ಒಂದು ಸಭೆಯಿಂದನೇ ಹೊರಬಂದಿದ್ದಾರೆ ಅಂತಕ್ಕಂಥ ಮಾತು ಲಭ್ಯವಾಗ್ತಿರುವುದು. ಮತ್ತೆ ಸಿದ್ದರಾಮಯ್ಯ ಅವರು ಏನು ಕೋಲಾರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡೋಕೆ ಮುಂಚೆ ಅವರು ಕೆಲವೊಂದು ವರದಿನ ತರಿಸ್ಕೊಂಡಿದ್ರು. ಅಲ್ಪಸಂಖ್ಯಾತರು ಮತ್ತೆ ಏನು ಅಹಿಂದ ಮತಗಳು ಮತ್ತೆ ಏನು ಮುಸ್ಲಿಂ ಮತಗಳಿದೆ, ಈ ಎಷ್ಟು ಮತಗಳನ್ನು ತೆಗೆದುಕೊಂಡು ಕೋಲಾರದಲ್ಲಿ ಸುಲಭ ಗೆಲುವನ್ನ ನಾನು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದು. ಆದ್ರೆ ಕೋಲಾರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಗೆಲ್ಲಬೇಕು ಅಂತಂದ್ರೆ ಖಂಡಿತ ಅವರು ನಿರಂತರವಾಗಿ ಕೋಲಾರ ಕ್ಷೇತ್ರದಲ್ಲಿ ಇರಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿ ಈಗ ಅವರಿಗೆ ಹೋಗಿರುವಂತದ್ದು. ಕೋಲಾರ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಅವರ ಒಂದು ಪ್ರಯತ್ನ ನಿಮ್ಮ ಒಂದು ಗೆಲುವಿಗೆ ಸಾಧ್ಯವಾಗುವುದಿಲ್ಲ, ಹಾಗಾಗಿ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಇರಬೇಕಾಗುತ್ತೆ ಅಂತ ಒಂದು ಮಾಹಿತಿ ಹೋಗಿರುವಂತದ್ದು. ಆದ್ರೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಇದೇ ನಿರಂತರವಾಗಿದ್ದು ಪ್ರಚಾರ ಮಾಡೋದಾದ್ರೆ ರಾಜ್ಯವನ್ನ ಸಿದ್ದರಾಮಯ್ಯ ಹೇಗೆ ಸಿಗ್ತಾರೆ ಅನ್ನೋದು ಇದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ನಿಖಿಲ್ ಸರ್, ರೈಟ್. ಥ್ಯಾಂಕ್ ಯು ರಘುರಾಜ್, ಥ್ಯಾಂಕ್ ಯು ಮಾಹಿತಿಗಾಗಿ. ಇದು ನಾವೆಲ್ಲ ಅನ್ಕೊಂಡಿದ್ದೀವಿ ಚಿದಾನಂದ್ ಪಟೇಲ್, ನಾವು ಜಾತಿದು ಲೆಕ್ಕಾಚಾರ ಸಮೀಕರಣ ಹಿಂಗಿಂಗ್ ಆಗೋದ್ರೆ ಮ್ಯಾಥ್ಸು ಅರ್ಥಮೆಟಿಕ್ ಹಿಂಗೆ ಕಾಣ್ತಾ ಇದೆ, ಸಿದ್ದರಾಮಯ್ಯನವ್ರಿಗೆ ಈಸಿ ಗೆಲುವು ಅಂತ ನಾವು ಅನ್ಕೋತಿದ್ದೀವಿ. ಅನ್ಫಾರ್ಚುನೇಟ್ಲಿ ಅದು ಆ ರೀತಿ ಇಲ್ಲ. ಪಕ್ಷದವ್ರಿಗೆ ಗೊತ್ತಿದೆ ಅದು ಆ ರೀತಿ ಇಲ್ಲ. ಚಿದಾನಂದ್ ಪಟೇಲ್ ಇವತ್ತು ನೋಡಿ ವರ್ತೂರ್ ಪ್ರಕಾಶ್ ಅವರ ಮನವೊಲಿಕೆ ಮಾಡೋಕ್ಕೇನು ಹೋಗಿದ್ದಾರೆ, ಇದು ಏನು ತೋರಿಸುತ್ತೆ? ಒಂದು ಕಡೆ ವರ್ತೂರ್ ಪ್ರಕಾಶ್ ಏನೂ ಅಲ್ಲದವರು ವರ್ತೂರಿಂದ ಹೋಗಿ ಕೋಲಾರ್ಗೆ ಹೋಗಿ 2 ಸರಿ ಪಕ್ಷೇತರವಾಗಿ ಗೆಲ್ತಾರೆ ಅಂತ ಹೇಳಿದ್ರೆ ಅವರು ದಡ್ಡ ಅಲ್ಲ, ಮತ್ತೆ ಅವರು ದುರ್ಬಲನೂ ಅಲ್ಲ. ಆಮೇಲೆ ವರ್ತೂರ್ ಪ್ರಕಾಶ್ದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಪ್ರತಿ ಮನೆಗಳದ್ದು ಹೆಸರು ಗೊತ್ತು. ಯಾರು ಫೋನ್ ಮಾಡಿ ಹೆಸರು ಹೇಳಿದ್ರೆ ಒಂದು ಇಡೀ ಹಿಸ್ಟ್ರಿ ಹೇಳ್ತಾರೆ. ವರ್ತೂರ್ ಪ್ರಕಾಶ್ದು ಪ್ಲಸ್ ಪಾಯಿಂಟ್. ಮತ್ತು ಅಲ್ಲೇ ಇರ್ತಕ್ಕಂಥವ್ರು ಅವರು, ಮತ್ತು ಅಲ್ಲಿನ ಜನರ ನಾಡಿ ಮಿಡಿತ ಗೊತ್ತು. ಜೊತೆಗೆ ಕುರುಬರು ನೀವು ಹೇಳ್ದಂಗೆ 100 ಓಟಲ್ಲಿ 40 ಜನ ಅವ್ರಿಗೆ ಓಟೆ ಹಾಕ್ತಾರೆ ಅಲ್ಲಿ, ಯಾಕಂದರೆ ಸ್ಥಳೀಯ ಅಸ್ಮಿತೆ ಬರುತ್ತೆ. ಜೊತೆಗೆ ವರ್ತೂರ್ ಪ್ರಕಾಶ್ ನಿಲ್ಲೋದ್ರಿಂದ ಎಲ್ಲ ಒಂದು ಕಡೆ ಕುರುಬರು ಓಟ್ರೇನು ನಂಬ್ಕೊಂಡಿದ್ದಾರೆ ಸಿದ್ದರಾಮಯ್ಯಗೆ, ಆ ಓಟ್ಗಳು ಎಲ್ಲ ಒಂದು ಕಡೆ ವರ್ಗಾವಣೆ ಆಗಬಾರ್ದು. ಕ್ರೋಢೀಕರಣ ಅನ್ನೋದು 60-40ನ ನಾವು ಕ್ರೋಢೀಕರಣ ಅನ್ನೋಕ್ಕಾಗಲ್ಲ ಪಟೇಲ್. ಏನು ಮದು 60-40ನ ನಾವು ಕ್ರೋಢೀಕರಣ ಅನ್ನೋಕ್ಕಾಗಲ್ಲ. ಇನ್ನು 80-20 90-10 ಆದ್ರೆ ಅಂದ್ರೆ 100ಕ್ಕೆ 80 ಓಟು ಸಿದ್ದರಾಮಯ್ಯನವ್ರಿಗೆ ಹೋಯ್ತು, 20 ಓಟು ವರ್ತೂರ್ ಪ್ರಕಾಶ್ ಅವ್ರಿಗೆ ಹೋಯ್ತು ಫಾರ್ ವಾಟ್ ಎವರ್ ರೀಸನ್ಸ್. ಅದನ್ನ ನಾವು ಕ್ರೋಢೀಕರಣ ಅಂತ ಒಪ್ಪಬಹುದು. 60-40ನ ಕ್ರೋಢೀಕರಣ ಅಲ್ಲ. ಆ ಕ್ರೋಢೀಕರಣದ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡಲಿಕ್ಕೆ ಈ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ನೀವು ಲಿಂಗಾಯತರು ಅಂತ ಬಂದ್ರೆ ಯಡಿಯೂರಪ್ಪ ನಂತರ ಬೇರೆ ಬೇರೆ ಪ್ರಯತ್ನಗಳು ಈಗ ಒಂದು ಹಂತದಲ್ಲಿ ಬೊಮ್ಮಾಯಿ ಅವರ ನಾಯಕತ್ವಕ್ಕೆ ಒಂದಷ್ಟು ಕಾರಣಗಳಿಗೆ ಸಿಗ್ತಾ ಇದೆ. ಒಕ್ಕಲಿಗರು ಅಂತ ಬಂದ್ರೆ ಗೌಡ್ರ ನಂತರ ಎಚ್ ಡಿ ಕೆ ನಂತರ DK ಪ್ರವರ್ಧಮಾನಕ್ಕೆ ಬಂದಿದ್ದಾರೆ ಈ ಸಲ. ಆದರೆ ಕುರುಬ ಅಂತ ಬಂದರೆ ಆ ಒಂದು ಸ್ಟ್ಯಾಚರ್ ಖಂಡಿತವಾಗೂ ಎಲ್ಲ ಪಾರ್ಟಿಗಳಲ್ಲಿ ಲೀಡರ್ಸ್ ಇದ್ದರೂ ಕೂಡ ಆ ಒಂದು ಅಗ್ರಗಣ್ಯ ಸ್ಥಾನದಲ್ಲಿ ಇವತ್ತಿನ ಮಟ್ಟಿಗೆ, ನಾಳೆ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವರಂತೂ ಇದ್ದಾರೆ, ಅದು ನಿರ್ವಿವಾದ, ಯಾರಾದರೂ ಒಪ್ಪಲೇಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಜಾತಿಯ ಅಸ್ಮಿತೆಯ ಮೂಲಕ ಸ್ವಾಮೀಜಿಗಳೇನಾದರೂ ಸಕ್ಸಸ್ ಮಾಡಿಬಿಟ್ರೆ ಅನ್ನೋವಂಥ ಒಂದು BJPನಲ್ಲಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡಿ ಟಿಕೆಟೇ ತಪ್ಪಿಸೋವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನೋವಂಥ ಒಂದು ತಂತ್ರಗಾರಿಕೆ ಕೂಡ ಕಾಣಿಸಿರ್ಬೋದು ಇದರಲ್ಲಿ. ಯಾಕಂದ್ರೆ ಆರಂಭದಿಂದನೇ ಈಗ ವರ್ತೂರು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ಮಾಡಲಿಕ್ಕೆ ಅಂದರೆ, ಒಂದು ಕಾಲದ ಆಪ್ತರು ಮತ್ತು ಗೌರವಾನ್ವಿತರು ಅನ್ನೋವಂಥ ಒಂದು ಪರ್ಸೆಪ್ಷನ್ ಏನಿತ್ತು ಅದರ ಒಂದು ಜಾಗದಲ್ಲಿ ನಾನು ಖಡಾಖಂಡಿತವಾಗಿ ಇವರ ನಿಷ್ಠುರ ಸ್ಪರ್ಧಿ, ನನಗೆ ಇದರಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ, ನಾನು ಟಿಕೆಟ್ ಆಕಾಂಕ್ಷಿ ಮತ್ತು ನಾನು ಗೆಲ್ಲುವಂತ ಅರ್ಹತೆ ಇದೆ ಅನ್ನೋ ಮೆಸೇಜ್ ಅನ್ನು ಪಾಸ್ ಮಾಡೋ ಟಿಕೆಟ್ ಕೊಡೋ ವಿಚಾರದಲ್ಲಿ ಸಂಘ ಪರಿವಾರದಲ್ಲಿ ಅಸಮಾಧಾನ ಇದೆ. ಯಾಕಂದ್ರೆ ಅವರಿಗೆ ಸೀರಿಯಸ್ನೆಸ್ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾತಿ ಅಡ್ಜಸ್ಟ್ಮೆಂಟ್ ಆಗ್ಬೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅವರು ಬಿಟ್ಟು ಹೋಗ್ಬೋದು ಅನ್ನೋ ಆತಂಕ. ಅದೇ ಕಾರಣಕ್ಕಾಗಿ ಇನ್ನೊಬ್ರು ರೆಡ್ಡಿ ಅನ್ನೋರನ್ನ ಸಂಪರ್ಕ ಮಾಡಿದ್ರು, ಬೇರೆ ಬೇರೆ ನೋಡುತ್ತಿದ್ದಾರೆ. ಅಲ್ಲಿ JDS ನ ಅಭ್ಯರ್ಥಿ ಶ್ರೀನಾಥನ್ ಅವರು ಸಖತ್ ಸ್ಟ್ರಾಂಗ್ ಇರ್ತಕ್ಕಂಥವ್ರು ಅವರು. ಯಾಕಂತ ಹೇಳಿದ್ರೆ ಅವರು APMC ರೈತರ ಜೊತೆ ನೇರ ಸಂಪರ್ಕ ಇರ್ತಕ್ಕಂಥದ್ದು. ಒಂದು ವೇಳೆ BJP ಏನು ಲೆಕ್ಕಾಚಾರ ಅಂದರೆ ಸಿದ್ದರಾಮಯ್ಯ ಅವ್ರು ಸೋಲಿಸ್ಬೇಕು, ಅಲ್ಲಿ JDS ವಿರೋಧಿ ಅಲ್ಲ, ಅವರಿಗೆ ಸಿದ್ದರಾಮಯ್ಯ ರಾಜಕೀಯ ವಿರೋಧಿ. ಹಾಗಾಗಿ ಯಾರಾದರೂ ವೀಕ್ ಕ್ಯಾಂಡಿಡೇಟ್ ಹಾಕಿ JDSಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ರೆ JDS ಅಭ್ಯರ್ಥಿ ಗೆಲ್ತಾರೆ, ಆಗ ಸಿದ್ದರಾಮಯ್ಯ ಸೋಲಕ್ಕೆ ಈಸಿ ಆಗುತ್ತೆ ಅನ್ನೋದು ಒಂದು BJP. ಒಂದು ನಾವೇ ಗೆಲ್ಬೇಕು, ನಾವಿಲ್ಲ ಅಂದ್ರೆ JDS ಗೆಲ್ಬೇಕು, ಸಿದ್ದರಾಮಯ್ಯ ಗೆಲ್ಬಾರ್ದು. ಇಲ್ಲ ಸೋಲ್ಸು, ಇಲ್ಲ ಗೆಲ್ಲು. ಆ ಒಂದು ಸೋಲ್ಸಕ್ಕೆ ನನಗೆ ಶಕ್ತಿ ಇದೆ ನಂಬಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಪದೇ ಪದೇ ಕೊಡುವಂತ. ಬಟ್ ಈ ಆತಂಕ ಇದೆಯಲ್ಲ, ಈ ಪ್ರಯತ್ನ ಏನ್ ಮಾಡಿದ್ದಾರೆ, ಈ ಪ್ರಯತ್ನದ ಹಿಂದೆ ನೇರ ನಮಗೆ ಕಾಣ್ತಿರೋದು ಒಂದೇ ಆತಂಕ, ಏನೋ ಆಗೋಗ್ಬಿಡ್ಬೋದು ಅಂತ. ಈ ಆತಂಕದ ಬಳಕೆ BJP ಹೆಂಗ್ ಮಾಡ್ಕೋಬಹುದು ಅಂದ್ರೆ, ರಘುರಾಜ್ ಬಹಳ ಚೆನ್ನಾಗಿ ಹೇಳಿದ್ರು, ಸಿದ್ದರಾಮಯ್ಯನವ್ರನ್ನ ಹಿಡಿದಿಟ್ಬಿಟ್ರೆ ಕೋಲಾರ್ನಲ್ಲಿ ರಾಜ್ಯ ಪ್ರವಾಸ, ರಾಜ್ಯ ಪ್ರಚಾರ ಹೆಂಗೆ? ಪ್ಲೀಸ್, ನಿಮಗೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ನಿಂತಿದ್ದಕ್ಕೆ ಒಟ್ಟು ಅಲ್ಲಿ 11 ದಿವಸ ಪ್ರಚಾರ ಮಾಡಿದ್ರು.
11 ದಿವಸದಲ್ಲಿ ಅವರು ಕನಿಷ್ಠ ಒಂದು 20ರಿಂದ 25 ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಿದ್ರೆ ಹತ್ತತ್ರ 2ರಿಂದ 3 ಸಾವಿರ ಓಟ್ಗಳು ಬರೋದು. ಕಾಂಗ್ರೆಸ್ ಕಳೆದ ಬಾರಿ 40 ಸೀಟನ್ನ 1,000ದಿಂದ ಹಿಡಿದು 5,000 ಒಳಗಡೆ ಮಾರ್ಜಿನಲ್ಲಿ ಸೋತಿರ್ತಕ್ಕಂಥದ್ದು. ಅಲ್ಲಿ ಅವ್ರನ್ನ ಅಲ್ಲೇ ಕಟ್ಟಾಕಿದ್ರೆ ಬೇರೆ ಬೇರೆಯವರಿಗೆ ಅನುಕೂಲ ಆಗುತ್ತೆ ಅನ್ನೋದು ಇದು ರಾಜಕೀಯ. ಬಟ್ ಅದು ಅನುಕೂಲ ಕೂಡ ಆಗುತ್ತೆ. ಹಾಗಾಗಿ ಬಹುಶಃ ಸಿದ್ದರಾಮಯ್ಯ ಪುತ್ರ ಪ್ರೇಮ, ಯಾಕಂದರೆ ಒಂದು ವೇಳೆ ಹಂಗ್ ಅಸೆಂಬ್ಲಿ ಆದರೆ ಕಾಂಗ್ರೆಸ್ JDS ಅಥವಾ ಬೇರೆ ಏನಾದರೂ ಸರ್ಕಾರ ಆದರೆ ಮಗ ಒರ್ಣಲ್ ಗೆದ್ದಿರ್ತಾರೆ, ಮಿನಿಸ್ಟರ್ ಮಾಡ್ಬೋದು ಅಂತೇಳಿ. ಕಾಂಗ್ರೆಸ್ಸೇ ಪೂರ್ಣ ಬಹುಮತ ಬಂದು ಇವರು ಮುಖ್ಯಮಂತ್ರಿ ಆಗಲಿಲ್ಲ ಅಂತೆ, ಮಗ ಒರ್ಣಲ್ ಗೆದ್ದಿರ್ತಾನೆ, ಅವ್ರನ್ನ ಮಂತ್ರಿ ಮಾಡ್ಬೋದು ಅನ್ನೋ ಅವ್ರ ಲೆಕ್ಕಾಚಾರ. ಇದು ಪುತ್ರ ಪ್ರೇಮದ ಕಾರಣಕ್ಕಾಗಿ ಅನಿವಾರ್ಯ ಕೋಲಾರದಲ್ಲಿ ಬಂದು ನಿಂತಿದ್ದಾರೆ. ಅಷ್ಟು ಸುಲಭದ ಇದು ತುತ್ತಲ್ಲ. ಯಾಕಂತ ಹೇಳಿದ್ರೆ ಇದು ಸಿದ್ದರಾಮಯ್ಯನವರು ಏನೋ ಅನ್ಕೋಬಹುದು, ಆದರೆ ಇಲ್ಲಿ ಏನಾದರೂ JDS BJP ಒಟ್ಟಾದರೆ ಸಿದ್ದರಾಮಯ್ಯನವರು ಗೆಲ್ಲೋದು ಅಷ್ಟು ಸುಲಭದ. ಅದಕ್ಕೆ ಇಲ್ಲಿ ಒಂದು 5 ಸಿನಾರಿಯೋ ಇದೆ ಪಟೇಲ್. ಸಿದ್ದರಾಮಯ್ಯ ವರ್ಸಸ್ JDS, ಸಿದ್ದರಾಮಯ್ಯ ವರ್ಸಸ್ JDS BJP, ಸಿದ್ದರಾಮಯ್ಯ ವರ್ಸಸ್ JDS BJP ಕಾಂಗ್ರೆಸ್. ಹಿಂಗೆ ಯಾರೆಲ್ಲರೂ ಸಿದ್ದರಾಮಯ್ಯನ ವಿರುದ್ಧ ಕಟ್ ನಿಲ್ಲೋ ಅಂತ, ಒಟ್ಟಾಗಿ ನಿಲ್ಲೋ ಅಂತ ಸಾಧ್ಯತೆಗಳಂತೂ ಇರುತ್ತೆ. ಇವತ್ತಿಗೆ ನಮ್ಮ ಹತ್ರ ಸಮಯ ಇದ್ದಿದ್ದಿಷ್ಟೇ. ನನ್ನ ಇಬ್ಬರು ಹಿರಿಯ ಸಹೋದ್ಯೋಗಿಗಳಿಗೆ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಇವತ್ತಿನ ಎಲೆಕ್ಷನ್ ಬುಲೆಟಿನ್, ಚುನಾವಣಾ ಚದುರಂಗ. ನೋಡಿದ್ದಕ್ಕಾಗಿ ಧನ್ಯವಾದ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.